ಹ್ಮ್ ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರ್ಲಿಲ್ಲ ಅವರು ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನು ಕೊಟ್ಟಿದ್ದಾರೆ ಅದ್ರ ಮೂಲಕ ಕಂಪಲ್ಸರಿ ಲಾಗಿನ್ ಆಗ್ಬೇಕು. ನೀವು ಸೆಕೆಂಡ್ ರೌಂಡ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದೀನಿ ಹಾಗಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗದೇ ಇದ್ರು ಕೂಡ ಈಗ ಕಂಪಲ್ಸರಿ ಲಾಗಿನ್ ಆಗ್ಲೇಬೇಕು. ಲಾಗಿನ್ ಆದ್ರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ. ಖಾಲಿ ಲಾಗಿನ್ ಆಗೋದಿಲ್ಲ, ನೀವು ಅಲ್ಲಿ ಲಾಗಿನ್ ಆದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲೇ ಸ್ಕ್ರೀನ್ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ ನಿಮಗೆ, ಅಂದ್ರೆ ಡ್ಯೂ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್, ಅಥವಾ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲೊಂದು ಬಾಕ್ಸ್ ಇರುತ್ತೆ, ಅಲ್ಲಿ ಟಿಕ್ ಮಾಡಬೇಕು ಅಥವಾ ಕ್ಲಿಕ್ ಮಾಡಬೇಕು, ಅದ್ರ ನಂತರ ಸಬ್ಮಿಟ್ ಮಾಡಬೇಕು. ಅಂದ್ರೆ ಐ ವಿಲ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಆ ರೀತಿ. ಸರಿ, ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇದೆ ಆ ರೀತಿ ಆ ಬಾಕ್ಸ್ ಅಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದರ ನಂತರ ನಿಮ್ಮ ಆಪ್ಷನ್ ಲಿಸ್ಟ್ ಇರುತ್ತೆ, ಈ ಹಿಂದೆ ನೀವು ಕಾಲೇಜ್ಗಳನ್ನ ಏನು ಆಡ್ ಮಾಡಿದ್ರಿ ಆ ಕಾಲೇಜ್ಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಅದ್ರ ಏನಾದ್ರು ಚೇಂಜಸ್ ಅನ್ನ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು. ಅಂದ್ರೆ ಯಾವುದೋ ಒಂದೆರಡು ಕಾಲೇಜ್ ಬೇಡ ನನಗೆ, ಅದನ್ನ ಡಿಲೀಟ್ ಮಾಡ್ಕೋಬಹುದು. ನಂತರ ಮತ್ತೇನು ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಈಗ ಎಕ್ಸಾಂಪಲ್ ಒಂದು 20ನೇ ನಂಬರ್ ಇರುವಂತಹ ಕಾಲೇಜನ್ನ ನಾನೀಗ ಸೆಕೆಂಡ್ ಪ್ರಯಾರಿಟಿಯಾಗಿ ಸೆಟ್ ಮಾಡ್ತೀನಿ, ಆ ರೀತಿ ಸೆಟ್ ಮಾಡ್ಕೋಬಹುದು. ಅದರ ನಂತರ ನೀವು ಈ ಹಿಂದೆ ಈ ಫಾರ್ಮಸಿ ರಿಲೇಟೆಡ್ ಏನು ಆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಸೊ ಈಗ ಫಾರ್ಮಸಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಕೋಬಹುದು. ಅದೇ ರೀತಿ ನೀಟ್ ರಿಲೇಟೆಡ್ ಕೋರ್ಸಸ್ಗಳು ನಿಮ್ಗೆ ಇಷ್ಟ ಇದೆ, ನೀಟ್ ಎಕ್ಸಾಮ್ ಅನ್ನು ಬರ್ದಿದ್ದೀರಾ, ಎಲಿಜಿಬಲ್ ಕೂಡ ಆಗಿದ್ದೀರಾ, ಹಾಗಿದ್ರೆ MBBS BDS ಕೋರ್ಸ್ ಅನ್ನು ಕೂಡ ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಸರಿನಾ? ಸೊ ಈ ರೀತಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ನೀವು ಮಾಡ್ಕೋಬಹುದು. ಸೊ ಏನ್ ಮಾಡ್ತೀರಾ, ಈಗ ಏನ್ ಮಾಡ್ತೀರಾ, ತಪ್ಪದೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮರಿದೆ ಆಪ್ಷನ್ ಎಂಟ್ರಿ ಲಿಂಕ್ ಮೂಲಕ ಲಾಗಿನ್ ಆಗಿ ಐ ವಿಲ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಕೇಳಿದವ್ರಿಗೆ ತಿಳಿಸ್ತೀರಾ. ಅದರ ನಂತರ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡ್ತಿರ್ತಾನೆ. ಸರಿಯಾಗಿ ಮಾಡಿಲ್ಲ ಸ್ಟೆಪ್ಸ್. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.